ಗ್ಲೋಬಲಿ ಟಾಕ್ಸಿಕ್ ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ. ಸೊ ಒಂದ್ ಕಡೆ ನಮ್ಗೆಲ್ರಿಗೂ ಕೂಡ ತುಂಬಾ ಹೆಮ್ಮೆ ಇದೆ. ಅಂದ್ರೆ ಯಶ್ ಸರ್ ಇಷ್ಟು ದೊಡ್ಡ ಪ್ರಯತ್ನ ಮಾಡಿದ್ದಾರೆ ಮತ್ತೆ ಗ್ಲೋಬಲ್ ಆಡಿಯನ್ಸ್ಗೆ ರೀಚ್ ಆಗಿದ್ದಾರೆ. ನಮ್ಮೆಲ್ರಿಗೂ ಕೂಡ ಹೆಮ್ಮೆ ಪಡುವಂತ ಒಂದು ವಿಚಾರ. ಸಾಕಷ್ಟು ಜನ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಮತ್ತೊಂದ್ ಕಡೆ ಆ ಬೇಕು ಅಂತಾನೆ ಕೆಲವೊಬ್ರು ನೆಗೆಟಿವಿಟಿನ ಹಬ್ಬಿಸ್ತಾ ಇದ್ದಾರಮ್ಮ. ಸೊ ಇದ್ರ ಬಗ್ಗೆ ತಮ್ಗೇನ್ ಅನ್ಸುತ್ತೆ ಅಂತ? ಏನ್ ಅನ್ಸಿದ್ರೆ ಏನ್ ಮಾಡಕ್ ಆಗಲ್ವಲ್ಲಮ್ಮ, ಮಾಡೋರು ಮಾಡ್ತಾನೆ ಇರ್ತಾರೆ. ಬಂದ್ಮೇಲೆ ನೋಡ್ಲೇಬೇಕಲ್ವ ಎಲ್ಲಾನು. ಸಿನಿಮಾ ಮಾಡಿದೀವಿ, ಜನ ನೋಡೋರು ನೋಡ್ತಿದಾರೆ. ಆ ತರ 2 ತರ ಇದೆ. ಬಟ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಬಾಕ್ಸ್ ಆಫೀಸ್ ವರ್ಕ್ ಮಾಡ್ತಾ ಇದೆ. ಬಟ್ ಇಂಥವ್ರು ಅಂತವ್ರು ಇಬ್ರು ಇದಾರೆ. ಸ್ವಲ್ಪ ಜಾಸ್ತಿ ಮಾಡಿದ್ರು ಫಸ್ಟ್ ಡೇ, ಈಗ ಸ್ವಲ್ಪ ಕಡಿಮೆ ಆಯ್ತು ಅನ್ಸುತ್ತೆ. ಹೌದಮ್ಮ. ಫಸ್ಟ್ ಡೇಗಿಂತ ಬೆಟರ್ ಆಗಿದೆ. ಈಗ ಜನಕ್ಕೆ ಗೊತ್ತಾಗಿದೆ. ತುಂಬಾ ಒಳ್ಳೆ ರಿವೀಲ್ ಬರ್ತಾ ಇದೆಯಲ್ಲ. ಹೌದಮ್ಮ. ಆಮೇಲೆ ಇನ್ನೊಂದೇನಂದ್ರೆ ಜಾಸ್ತಿ ಜನ ಗ್ಲೋಬಲ್ ಆಡಿಯನ್ಸ್ ಗಳು ತುಂಬಾ ಜನ ಆಕ್ಚುಲಿ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಅಲ್ಲೆಲ್ಲ. ಹೌದೌದು, ಹೊರಗಡೆ ಊರಿಂದ ನೋಡಿ ಯಾವಾಗ ಜನ ಇಷ್ಟಪಟ್ರು, ರಿಯಲೈಸ್ ಆಯ್ತು ಜನಕ್ಕೆ. ಹೌದು. ಹಂಗಾಗಿ ಥಿಯೇಟರ್ಸಿಗೆ ಬರ್ತಾ ಇದಾರೆ ಎಲ್ಲ. ಬಟ್ ಒಂದೇನಂದ್ರೆ ಇನ್ನೊಂದು ನಾವ್ ಅಬ್ಸರ್ವ್ ಮಾಡೋದಾದ್ರೆ ಇದು ತೆಲುಗು ಆಡಿಯನ್ಸ್ ಎಲ್ಲ ಸ್ವಲ್ಪ ಅಂದ್ರೆ ಅವ್ರು ಸ್ವಲ್ಪ ನೆಗೆಟಿವಿಟಿ ಹಬ್ಬಿಸ್ತಾ ಇರುವಂತದ್ದು. ಮತ್ತೆ ಅಂದ್ರೆ ಅವರು ಒಂದಷ್ಟು ನೆಗೆಟಿವ್ ಇದೇನಂದ್ರೆ ನಾರ್ಮಲ್ ಆಡಿಯನ್ಸ್ ನೋಡೋವರ್ಗು ಕೂಡ ಒಂದ್ ರೀತಿ ಅಫೆಕ್ಟ್ ಆಗುತ್ತೆ. ಅಂದ್ರೆ ಇವಾಗ ನಮ್ಮ ಒಬ್ಬ ಕನ್ನಡದ ಸೂಪರ್ ಸ್ಟಾರ್, ಸೊ ಅವರು ಈ ರೀತಿಯಾದಂತಹ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಈ ರೀತಿ ನೆಗೆಟಿವ್ ಒಂದಷ್ಟು ಹಬ್ಸಿದ್ರೆ ಅದು ಒಂದ್ ಸ್ವಲ್ಪ ಸಿನಿಮಾಗೆ ಅಫೆಕ್ಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಅಂತ? ಏನು ಹೇಳಿ, ಅವೆಲ್ಲ ಏನು ಕೌಂಟ್ ಆಗಲ್ಲ ಬಿಡಮ್ಮ. ಮಾಡೋರು ಮಾಡ್ತಾ ಇರ್ತಾರೆ. ನಮ್ ಕೆಲ್ಸ ನಾವ್ ಮಾಡ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ಇದೆಲ್ಲ ಇವತ್ತು ಅಷ್ಟೇನಲ್ಲ. ಬಟ್ ಇಷ್ಟ ಆದ್ಮೇಲೂ ಮಾಡ್ತಾರೆ ಅಂದ್ರೆ ಜನ ಚೇಂಜ್ ಆಗಿಲ್ಲ ಅಂತ ಗೊತ್ತಾಯ್ತು. ನಾವು ಅದಕ್ಕೆ ಜಾಸ್ತಿ ರೆಸ್ಪಾನ್ಸ್ ಮಾಡಕ್ ಹೋಗ್ಬಾರ್ದು. ಅಮ್ಮ, ನಮ್ಗೆಲ್ಲ ಏನ್ ಅನಿಸ್ತು ಅಂದ್ರೆ ಆಕ್ಚುಲಿ ಇದು ಇವಾಗ ಸಾಕಷ್ಟು ಟಾಕ್ಸ್ ಇತ್ತು, ನಿಮ್ಗೆ ಗೊತ್ತಿತ್ತು. ಅಂದ್ರೆ ಇವಾಗ ಶಾಂತಿ ಕ್ರಾಂತಿ ಸಿನಿಮಾ ಮತ್ತೆ ರಿಲೀಸ್ ಆಗ್ಬೇಕು ಅನ್ನುವಂಥದ್ದು. ಅಂದ್ರೆ ಒಂದಷ್ಟು ದಿನ ಹಿಂದೆ ಇದನ್ನೆಲ್ಲ ಮಾತಾಡ್ತಿದ್ರು. ಅಂದ್ರೆ ರವಿ ಸರ್ದು ಆವಾಗೇನೆ ದೂರದೃಷ್ಟಿ ಇಟ್ಕೊಂಡು ಅವ್ರು ಒಂದು ಸಿನಿಮಾವನ್ನ ಮಾಡಿರ್ತಾರೆ. ಇವಾಗ ಯಶ್ ಸರು ಅಷ್ಟೇ, ಅವ್ರು ಏನೇ ಮಾಡಿದ್ರು ಕೂಡ ತುಂಬಾ ಯೋಚನೆ ಮಾಡ್ಬಿಟ್ಟು ಫ್ಯೂಚರಿಸ್ಟಿಕ್ ಆಗಿ ಅವ್ರು ಥಿಂಕ್ ಮಾಡ್ತಾರೆ. ಅವ್ರ ಸಿನಿಮಾಗಳು ಕೂಡ ಅದೇ ರೀತಿ ಇರುತ್ತೆ. ಸೊ ಪ್ರಾಬಬ್ಲಿ ಜನರು ಇವತ್ತಿನ ದಿನ ಅವ್ರಿಗೆ ಒಂದ್ ಸ್ವಲ್ಪ ಅರ್ಥ ಆಗದೆ ಇರ್ಬೋದು. ಆದ್ರೆ ನಾಳೆ ದಿನ ಮತ್ತೆ ಬಂದ್ಬಿಟ್ಟು ಹಿಂದೆ ತಿರುಗಿ ನೋಡಿದ್ರೆ ಈ ಸಿನಿಮಾವನ್ನ ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ. ಅದ್ ಏನ್ ಪ್ರಯೋಜನಮ್ಮ? ಇವಾಗ ಯಾವಾಗ ಯಾವ್ದಕ್ ರೆಸ್ಪಾನ್ಸ್ ಮಾಡ್ಬೇಕು ಅವಾಗ ಮಾಡ್ಬೇಕು. ಈಗ ಇಷ್ಟೆಲ್ಲ ಕೋಟಿ ಕೋಟಿ ದುಡ್ಡಾಗಿ ಸಿನಿಮಾ ತೆಗ್ದಿರೋ ಪ್ರೊಡ್ಯೂಸರ್ಗೆ ಯಾವತ್ತೂ ಅರ್ಥ ಮಾಡ್ಕೊಳ್ಳೋದ್ಕಿಂತ ಈಗ ಫಾಸ್ಟ್ ಆಗಿ ಮಾಡ್ಕೋಬೇಕು. ನಾನ್ ಹೇಳುದು ಅದು ಕರೆಕ್ಟ್. ಅಮ್ಮ, ನಿಮ್ಗೆ ಹೆಂಗ ಫಾಸ್ಟ್ ಆಗಿ ಮಾಡ್ಕೊಂಡು ಪ್ರೊಡ್ಯೂಸರ್ ಜಾಬ್ ತುಂಬಿದ್ರೆ ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿಗೆ ಈ ಒಬ್ರು ಪ್ರೊಡ್ಯೂಸರ್ ಗೆದ್ರೆ 10 ಜನ ಪ್ರೊಡ್ಯೂಸರ್ ಬರ್ತಾರೆ ದುಡ್ಡು ಹಾಕಕ್ಕೆ. ಖಂಡಿತ ಖಂಡಿತ ಅದನ್ನ ಮಾಡ್ಬೇಕು. ನಮ್ಮ ಆಡಿಯನ್ಸ್ ಸ್ವಂತ ಬುದ್ಧಿ ಇರ್ಬೇಕು. ಹೇಳಿಕೆ ಮಾತಿಗೆ ಮನೇಲಿ ಕುತ್ಕೊಂಡು ಯಾರೋ ಹೇಳಿದ್ ಕೇಳೋದಲ್ಲ. ಹೌದು. ಇಷ್ಟ ಇಲ್ಲ ಅಂದ್ರೆ ಅವ್ರು ಸ್ವತಃ ಬಂದು ಒಪಿನಿಯನ್ ಕೊಡ್ಲಿ. ಮನೇಲಿ ಕುತ್ಕೊಂಡು ನೆಗೆಟಿವ್ ಕಮೆಂಟ್ಸ್ ಯೂಟ್ಯೂಬ್ ಇಂದ ಬಹಳ ಎಫೆಕ್ಟ್ ಆಗ್ತೈತೆ. ಹಾಗಾಗಿ ಸ್ವಲ್ಪ ಎಚ್ಚೆತ್ಕೋಬೇಕು ನಾವು. ಹೌದು ಅಮ್ಮ. ನೀವ್ ಸಿನಿಮಾ ನೋಡಿದ್ರ? ನಿಮ್ಗೆ ಹೆಂಗ ಅನ್ನಿಸ್ತು? ನೋಡಿದೀನಮ್ಮ. ಅದೇ ರಿಸಲ್ಟ್ ನಾನು ಯಾವಾಗ್ಲೂ ನಾನು ಹೇಳಲ್ಲ. ಆಡಿಯನ್ಸ್ ಇಷ್ಟ ಆಗ್ಬೇಕಲ್ಲಮ್ಮ. ನಮ್ ಕೂಸ್ ನಮಗ್ ಚೆನ್ನಾಗ್ ಕಾಣುತ್ತೆ. ಆದ್ರೆ ಹೊರಗಡೆ ಅವ್ರು ಹೇಳ್ಬೇಕು ಅದನ್ನ. ನಮ್ಗೆ ಅವನು ಎಲ್ಲಾ ನೋಡ್ಕೊ ಬಂದಿದೀವಿ, ಅವನೇನೋ ಮಾಡ್ತಾನೆ ಅಂತ ಗೊತ್ತು. ಬಟ್ ರಿಸಲ್ಟ್ ನಾನು ಹೇಳಲ್ಲ, ಆಡಿಯನ್ಸ್ ಹೇಳ್ಬೇಕು. ಆಮೇಲೆ ಅವರು ಇನ್ನೊಂದಮ್ಮ, ಈ ಸಿನಿಮಾದಲ್ಲಿ ಆಕ್ಚುಲಿ ಒಂದು ಎಮೋಷನಲಿ ಕೂಡ ತುಂಬಾ ಇಟ್ಟಿದ್ದಾರೆ. ಮತ್ತೆ ಇವಾಗ ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಇತ್ತೀಚೆಗೆ ಹೆಣ್ಣು ಮಕ್ಕಳಿಗೆ ಅಂದ್ರೆ ಅವ್ರದೇ ಆದಂತಹ ಒಂದು ಎಮೋಷನಲ್ ಪಾರ್ಟ್ ಅನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇದು ಈ ತರ ಸಿನಿಮಾಗಳು ಆಕ್ಚುಲಿ ಬೇಕಿತ್ತು ನಮ್ಗೆ. ಯಾಕಂದ್ರೆ ನಾವ್ ಆಕ್ಚುಲಿ ಹೇಳಿದಾಗ ಸಾಕಷ್ಟು ಜನ ಹೇಳ್ತಿದ್ರು ಎಮೋಷನಲ್ ಕಂಟೆಂಟ್ ಅರ್ಥ ಆಗ್ಲಿಲ್ಲ ಅಂತ. ಬಟ್ ಇದ್ರಲ್ಲಿ ಅಂದ್ರೆ ತುಂಬಾ ಕೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಂದು ಪಾತ್ರದಲ್ಲೂ ಕೂಡ ಪ್ರತಿಯೊಂದು ಇದು ಕೂಡ ತುಂಬಾ ಎಮೋಷನಲಿ ಕನೆಕ್ಟ್ ಆಗುವಂತದ್ದು ಇಟ್ಟಿದ್ದಾರೆ. ನೀವು ಆಡಿಯನ್ಸ್ ಕೇಳಿ, ನಮ್ಮನ್ ಕೇಳೋದ್ಕಿಂತ ನಮ್ ರಿಯಾಕ್ಷನ್ ಇದ್ದೇ ಇರುತ್ತೆ. ನಮಗೂ ನಮಗ್ ಚಂದ. ಬಟ್ ಆಡಿಯನ್ಸ್ ರಿಯಾಕ್ಷನ್ ಕೇಳಿ. ಬಟ್ ಪಬ್ಲಿಕ್ ಅರ್ಥ ಮಾಡ್ಕೊಂಡು ಥಿಯೇಟ್ರಿಗೆ ಬರ್ತಾ ಇದಾರೆ, ಗೊತ್ತಾಗ್ತಿದೆ ಪಬ್ಲಿಕ್. ಇವಾಗ ಇತ್ತೀಚಿಗೆ ಪಬ್ಲಿಕ್ಗೆ ಗೊತ್ತಾಯ್ತು ಇವರು ಯಶನ ಟಾರ್ಗೆಟ್ ಮಾಡ್ತಿದ್ದಾರೆ, ಬೇರೆ ಭಾಷೆಯವ್ರಿಗಿಂತ ಕನ್ನಡದವರು ಮಾಡ್ತಿದ್ದಾರೆ ಅಂತ. ಅದ್ರಲ್ಲಿ ಎಲ್ರೂ ಅಲ್ಲ, ಹಲವರು ಮಾತ್ರ. ಎಲ್ಲಾರು ಗೊತ್ತು ಯಶ್ ಏನು ಅಂತ. ಬಟ್ ಕೆಲವ್ರಿಗೆ ಇರುತ್ತಲ್ಲಮ್ಮ, ಬೇರೆ ಅವ್ರಿಗೆ ಇದ್ದೇ ಇರುತ್ತೆ. ಹಂಗಾಗಿ ಅದಕ್ಕೆ ಏನು ಕಾಲದಿಂದ ಇದೆ ಇದು. ಅದನ್ನ ಫೇಸ್ ಮಾಡ್ಬೇಕಷ್ಟೇ, ಇನ್ನೇನು ಮಾಡಕ್ಕಾಗಲ್ಲ. ಹೌದಮ್ಮ. ಅದೇ ಇತ್ತೀಚೆಗೆ ಅಷ್ಟೇ ನಮ್ಮ ಚಾನೆಲ್ ನಲ್ಲೇ ಆಕ್ಚುಲಿ ಒಂದು ವಿಡಿಯೋ ಹಾಕಿದ್ವಿ. ಅಂದ್ರೆ ನಮ್ಮ ಕನ್ನಡದವರೇ, ಅವರು ಕೂಡ ಒಂದ್ ಕಾಲದಲ್ಲಿ ನಟಿ ಆಗಿದ್ರು. ಅವರು ಕೂಡ ಸಾಕಷ್ಟು ಒಂದಷ್ಟು
ಮಾತುಗಳನ್ನ ಆಡ್ತಾರೆ. ಸೊ ನಮ್ಗಳಿಗೂ ಕೂಡ ಬೇಜಾರಾಗುತ್ತೆ. ಏನಂದ್ರೆ ಏನಾಗ್ತಿದೆ, ಒಬ್ಬ ದೊಡ್ಡ ಸ್ಟಾರ್ ಇಷ್ಟ್ರ ಮಟ್ಟಿಗೆ ಬೆಳೀತಾ ಇದ್ದಾರೆ ಅಂದ್ರೆ ಎಲ್ರೂ ಸಪೋರ್ಟ್ ಮಾಡ್ಬೇಕು ಹೊರತು ಈ ರೀತಿ ಕಾಲ್ ಎಳಿಬಾರ್ದು ಅಂತ ನಮ್ಗೆಲ್ರಿಗೂ ಅನ್ನಿಸ್ತು. ಅಂಡ್ ನಾವೆಲ್ಲರೂ ಕೂಡ 4 ವರ್ಷದಿಂದ ಅಷ್ಟೇ ಕಾತರದಿಂದ ಕಾಯ್ತಾ ಇದೀವಿ ಸಿನಿಮಾಗೆ. ಸೊ ಸಿನಿಮಾವನ್ನ ಗೆಲ್ಲಿಸ್ಬೇಕು. ಬಟ್ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದು 1 ನಿಮಿಷದ ಕೆಲಸ ಅದು. ಈ ತರ ಆಗ್ತಿದೆ ಅಂತ ಬೇಜಾರು. ಅದಕ್ಕೆ ತಮ್ಮನ್ನ ಮಾತಾಡ್ಸೋಣ ಅಂತ ಕಾಲ್ ಮಾಡಿದ್ದೆ ಅಮ್ಮ. ನಿಮಗ್ ಬೇಜಾರಿದ್ರೆ ಒಳ್ಳೇದು ಪಾಪ, ನಾವೇನ್ ಬೇಜಾರು ಮಾಡ್ಕೊಳಲ್ಲ. ನಾವ್ ಏನ್ ಗೊತ್ತಮ್ಮ, ದಿನ ಸಾಯೋರ್ಗೆ ಯಾರಮ್ಮ ಹೇಳ್ತಾರೆ, ಅದು ಕರೆಕ್ಟ್. ಇದ್ದಿದ್ದೇ ಗೋಳು. ನೀವ್ ಎಂತದ್ ಕೊಡಿ, ರಾಗಿ ಇಟ್ಕೊಡಿ, ಮಣ್ಣ್ ಕೊಡಿ, ಎರಡನ್ನು ಈಕ್ವಲ್ ಮಾಡೋರ್ಗೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇ. ಬಟ್ ಈಗ ನಾನ್ ಹೇಳೋದು ಕ್ವಾಲಿಟಿ ತಿಳ್ಕೊಳಕ್ ಬಂದಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಅದ್ ಅವ್ರವ್ರ ಟೇಸ್ಟ್ ಬಿಟ್ಟಿದ್ದು. ಬಟ್ ಹಂಗಂತ ನೆಗೆಟಿವ್ ಸ್ಪ್ರೆಡ್ ಯಾಕೆ ಮಾಡ್ತಾರೆ? ಓ ಹೆಣ್ಮಕ್ಳು ನೋಡಕ್ಕಾಗಲ್ಲ. ಇವತ್ತು ಹೆಣ್ಮಕ್ಳೇ ಒಳ್ಳೆ ಒಪಿನಿಯನ್ ಕೊಡ್ತಾವ್ರಲ್ಲ, ಅದು ಖುಷಿ ಆಯ್ತು ನನ್ಗೆ. ತುಂಬಾ ಹೆಣ್ಮಕ್ಳ ಒಪಿನಿಯನ್ ತುಂಬಾ ಚೆನ್ನಾಗಿದೆ. ಅಷ್ಟೆಲ್ಲ ಹೆಣ್ಮಕ್ಳು ವಿಷಯದಾಗ ಸ್ಪ್ರೆಡ್ ಮಾಡಿದ್ರು. ಅಯ್ಯೋ ಎಷ್ಟು ವಲ್ಗಾರಿಟಿ ಸಿನಿಮಾ ಮಾಡ್ತಾನೆ, ಕುತ್ಕೊಂಡ್ ನೋಡಕ್ಕಾಗಲ್ಲ, ಟ್ರಿಪ್ ಬರಕ್ಕಾಗಲ್ಲ ಅಂತ. ಈಗ ಹೆಣ್ಮಕ್ಳೇ ಖುಷಿಯಿಂದ ಹೇಳ್ತಿದಾರಲ್ಲ ಆಚೆ ಬಂದು, ಅಲ್ವಾ? ತುಂಬಾ ಖುಷಿ. ಅದು ಖುಷಿ ಕೊಡೋ ವಿಷಯ. ಹೆಣ್ಮಕ್ಳೇ ಬಂದು ಸಾಲವಾಗಿ ನೋಡಿ ರಿಪೋರ್ಟ್ ಕೊಟ್ಟು ಹೋಗ್ತಿದ್ದಾರೆ. ಏಜ್ ಪರ್ಸನ್, ತಾಯಿಯಂದಿರು, ಅಜ್ಜಿದಿರು ಎಲ್ಲ ಬರ್ತಿದಾರಲ್ಲ, ಎಲ್ಲಿ ಗೊತ್ತಾಗತ್ತಲ್ಲಮ್ಮ ರಿಸಲ್ಟ್. ಹೌದಮ್ಮ. ಇವಾಗ ಆಕ್ಚುಲಿ ನೀವ್ ಹೇಳ್ದಂಗೆ ಜನರು ಇವಾಗ ಅಕ್ಸೆಪ್ಟ್ ಮಾಡ್ಕೋತಿದ್ದಾರೆ. ಇವಾಗೆಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ. ಅದಕ್ಕೆ ಅದೇ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಿಮ್ ಒಟ್ಟಿಗೆ ಮಾತಾಡಿ ನಂಗೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಮ್ಮ, ಒಳ್ಳೇದು. ಓಕೆ, ಬಾಯ್.